ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶ. ಕಾಮಾತ್ಮನಃ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಈ ಯೋಗಗಳನ್ನ, ವೇದಗಳನ್ನ ಎಲ್ಲರೂ ಯಾತಕ್ಕೆ ಬಳಸಿಬಿಡ್ತಾರೆ? ಐಶ್ವರ್ಯ, ಭೋಗ ಐಶ್ವರ್ಯ. ಈ ಬರೀ ವೇದಗಳನ್ನ ಹೇಳ್ಕೊಂಡಿರೋದ್ರಲ್ಲೇನೆ ನಮ್ಮ ಜೀವನ. ಅವುಗಳನ್ನ ಹೇಳಿಬಿಟ್ರೆ ಸಾಕು, ಎಲ್ಲವೂ ನಮಗೆ ಬೇಕಾದಂಥದ್ದು ಎಲ್ಲವೂ ಪ್ರಾಪ್ತಿಯಾಗಿ ಹೋಗುತ್ತೆ. ಇಂತಹದನ್ನ ಮಾತ್ರ ಯೋಚನೆ ಮಾಡ್ತಾರೆ ಕೆಲವರು. ಈ ಬಹಳ ಸುಮಧುರವಾದಂತಹ ವೇದಗಳ ಘೋಷಗಳನ್ನು ಹೇಳಿಕೊಂಡು ತಮಗೆ ಬೇಕಾದಂತಹ ಫಲಗಳನ್ನ ಪಡೆದುಕೊಂಡು ಅಷ್ಟೇ ಉದ್ದೇಶ ಅಂತ ತಿಳಿದುಕೊಂಡು ಕೆಲವರು ಮುಗಿಸಿ ಬಿಡ್ತಾರೆ. ಅವರ ಉದ್ದೇಶ ಭೋಗ ಮತ್ತು ಐಶ್ವರ್ಯ ಅಷ್ಟೇ ಹೊರತು ಆತ್ಮಜ್ಞಾನ ಆಗಿರುವುದೇ ಇಲ್ಲ. ವೇದವನ್ನೇ ಹೇಳ್ತಾ ಇರ್ತಾರೆ, ವೇದದಲ್ಲಿ ಹೇಳಿರುವಂತಹ ಕೆಲಸವನ್ನೇ ಮಾಡ್ತಾ ಇದ್ದೇವೆ ಅಂತ ಕೂಡ ಭ್ರಮೆಯಲ್ಲಿ ಇರ್ತಾರೆ. ಆದರೆ ಅವರ ಉದ್ದೇಶ ಭೋಗ ಮತ್ತೆ ಐಶ್ವರ್ಯ. ನಮ್ಮ ಈ ವಾಹಿನಿಯಲ್ಲಿ ಬರ್ತಾ ಇರುವಂತಹ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನ ಮಾಡೋದ್ರಿಂದ ಎಲ್ಲರಿಗೂ ಕೂಡ ನಿಮ್ಮಿಂದ ನಮಗೆ, ನಮ್ಮಿಂದ ನಿಮಗೆ ಆತ್ಮ ಸಾಕ್ಷಾತ್ಕಾರವಾಗಲಿ, ಭಗವಂತನ ಸಾಕ್ಷಾತ್ಕಾರವಾಗಲಿ. ಆತ್ಮ ಸಾಕ್ಷಾತ್ಕಾರ ಅಷ್ಟೇ ಅಲ್ಲ, ಪರಬ್ರಹ್ಮ ಸಾಕ್ಷಾತ್ಕಾರ ಅಂದರೆ ಶ್ರೀ ಕೃಷ್ಣನ ಅನುಗ್ರಹ ನಮ್ಮ ಕಡೆ ಬರಲಿ ಅಂತ ಪ್ರಾರ್ಥಿಸುತ್ತಾ, ಎಲ್ಲರಿಗೂ ಅದನ್ನೇ ಹಾರೈಸ್ತಾ ಇನ್ನೂ ಕೇಳ್ತಾ ಇರಿ. ಇನ್ನು ಬಹಳ ಮಹತ್ವಪೂರ್ಣವಾದಂತಹ ವಿಚಾರಗಳು ಮುಂದೆ ಬರೋದಿದೆ. ಎಲ್ಲರಿಗೂ ಶುಭ ಮಸ್ತು. ಶ್ರೀಕೃಷ್ಣ ವಿಜಯತೆ.